ತೀರ್ಮಾನ ವಿನಂತಿಸಿಕೊಳ್ತಾ ಇದ್ದೇವೆ. ಮುಸುಕಿಡಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆಂದನು, ಹೇಳಿ ನನ್ನಡಿಡಿಸು ಸಮವಸ್ತ್ರವನ್ನು ನೀಡಿ ಹರಿಸಬೇಕು ಅಂತ ವಿನಂತಿಸಿಕೊಳ್ತೇವೆ ಸರ್. ಜಿಲ್ಲಾಧಿಕಾರಿಯವರು ತೀವ್ರ ಮಳೆಯ ಕಾರಣ ರಜೆ ನೀಡಿದ್ರಿಂದ ಇವತ್ತು ಅಧಿಕೃತವಾಗಿ ಶಾಲಾ ಪ್ರಾರಂಭೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆ 100% ಫಲಿತಾಂಶ, ಅದರಲ್ಲೂ ಸರ್ಕಾರಿ ಪ್ರೌಢಶಾಲೆಗಳ ಈ ಪರಿಸರ, ಖಾಸಗಿ ಹಾಗೂ ಸರ್ಕಾರಿ ಪ್ರೌಢಶಾಲೆಗಳನ್ನು ಒಳಗೊಂಡಂತೆ ಈ ಪರಿಸರದಲ್ಲಿ 100% ಫಲಿತಾಂಶ ಬಂದಿರುವ ಕೆಲವೇ ಶಾಲೆಗಳಲ್ಲಿ ನಮ್ದು ಒಂದು ಎರಡೇನು ಬಂದಿರುವಂತದ್ದು, ಅದರಲ್ಲಿ ನಮ್ದು ಒಂದು ಅಂತ ಹೇಳಿಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಎಲ್ಲರೂ ಕೂಡ ನಿಮ್ಮ ತಂದೆ ಅಥವಾ ತಾಯಿಯ ಕಾಲಿನ ಹೆಬ್ಬೆರಳಿಗೆ ತಾಗುವ ಹಾಗೆ ಕೈ ಇಟ್ಟು ತಲೆ ಬಾಗಿಸಿ ಹಾಗೆ ಹೇಳಿ, ನಿಮ್ಮ ತಂದೆ ಅಥವಾ ತಾಯಿ ನಿಮಗೋಸ್ಕರ ಬಹಳ ಶ್ರಮ ಪಟ್ಟಿರ್ತಾರೆ. ನಿಮಗಾಗಿ ಅವರು ಬಿಸಿಲು ಮಳೆಯ ನಡುವೆ ಕಷ್ಟಪಟ್ಟು ಹಗಲಿರುಳು ದುಡಿದಿರ್ತಾರೆ. ಆ ಎಲ್ಲ ಕ್ಷಣಗಳು ನಿಮ್ಮ ಕಣ್ಣ ಮುಂದೆ ಬರಬೇಕು. ನಿಮ್ಮ ಸಣ್ಣ ಸಣ್ಣ ಆಸೆಗಳನ್ನು ಪೂರೈಸಲಿಕ್ಕೆ ಅವರ ಎಲ್ಲ ಸುಖಗಳನ್ನು ಬಲಿ ಕೊಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ. ಅವರ ಬಲಿದಾನ ನಿಮ್ಮನ್ನ ಸಾಧನೆಯ ಹಾದಿಯಲ್ಲಿ ಮುನ್ನಡೆಸಬೇಕು. ಎಲ್ಲ ವಿದ್ಯಾರ್ಥಿಗಳು ತಲೆಯನ್ನು ಎತ್ತಿ ನಿಮ್ಮ ಪೋಷಕರ ಆಶೀರ್ವಾದವನ್ನ ಅವರು ನಿಮ್ಮ ನೆತ್ತಿಯ ಮೇಲೆ ಅಂಗೈಯನ್ನಿಟ್ಟು ಕೊಡಬೇಕು. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಾತು ಪರದೈವತಂ ಅಂದ್ರೆ ತಾಯಿಗಿಂತ ಹಿರಿಯ ದೇವರಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆ ತಂದೆ ಅಂದ್ರೆ ತಂದೆ ಅನ್ನುವರು ಎಲ್ಲ ದೇವರ ಅಂಶಗಳನ್ನು ಹೊಂದಿರುವವರು. ಹಾಗಾಗಿ ಅವರನ್ನ ಗೌರವಿಸಿದ್ರೆ ನೀವು ಜಗತ್ತಿನ ಹೆಂಗ ಗೌರವಿಸ್ತಿರೋ ಅವರನ್ನು ಗೌರವಿಸಿದ ಹಾಗೆ ಪಡ್ಕೊಂಡು ನಮ್ಮ ಶಾಲೆಯಿಂದ ತಲೆವಾಗಿ ನಮಸ್ಕರಿಸಿ ನಮಸ್ಕಾರ ಮಾಡಿ, ಹೇಳಿದ ಕ್ರಮದಲ್ಲಿಯೇ ನಮಸ್ಕಾರ ಮಾಡಿ. ಹಾಗೆ ಅವರು ನಿಮಗೋಸ್ಕರ ಪಟ್ಟಂತ ಎಲ್ಲ ಶ್ರಮಗಳನ್ನು ನೆನಪಿಸಿಕೊಳ್ಳಿ, ಅವರಿಗೆ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ, ತಾಯಿಯ ಹಾಗೆ ನೆರಳನ್ನ ರಕ್ಷಣೆ ಅವರ ಆಶೀರ್ವಾದ ಸದಾ ನಮ್ಮ ಜೊತೆಗಿದೆ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಪೋಷಕರಿಗೆ ನಮಸ್ಕರಿಸುವಂಥದ್ದು ವಿನಯವನ್ನು ಬೆಳೆಸುತ್ತದೆ. ಕೈಯಿಟ್ಟು ಆಶೀರ್ವಾದ ಮಾಡ್ತಾರೆ. ಈ ಶಾಲೆಗೆ ಬಂದವರು ಯಾಕಂದ್ರೆ ನಾನಾಗ್ಲಿ, ನಮ್ಮ ಸುರೇಶ್ ಆಗಲಿ, ನಮ್ಮ ಟೀಚರ್ಸ್ನವರು ಕೂಡ, ನಮ್ಮ ವಿಮಿ ಮ್ಯಾಮ್ ಆಗಲಿ, ಪೂರ್ಣಿ ಮ್ಯಾಮ್ ಆಗಲಿ, ಅವರ ಮಕ್ಕಳನ್ನೇ ಇಲ್ಲಿ ಸರ್ಕಾರಿ ಶಾಲೆ ಅಂತ ಏನು